ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಮ ಅಕೌಂಟನ್ನು, ಬ್ಯಾಂಕ್ ಅಕೌಂಟ್ನ ಆಧಾರ್ಗೆ ಯಾವ ಥರ ಲಿಂಕ್ ಮಾಡೋದು ಆನ್ಲೈನ್ ಮೂಲಕ ಅನ್ನೋದನ್ನು ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಇದ್ದೀನಿ. ಹೌದು ಸ್ನೇಹಿತರೆ, ನೀವು ಬ್ಯಾಂಕಿಗೆ ವಿಸಿಟ್ ಮಾಡದೆ ಆನ್ಲೈನ್ ಮೂಲಕ ನಿಮ್ಮ ಅಕೌಂಟನ್ನು ಬ್ಯಾಂಕ್ ಅಂದರೆ ಆಧಾರ್ ಸೀಡಿಂಗ್ ಮಾಡಬಹುದು. ಇಲ್ಲಿ ಎಲ್ಲಕ್ಕಿಂತ ಮೊದಲು ನಾವು ಗೂಗಲ್ ಸರ್ಚ್ ಬಾರಿನಲ್ಲಿ NPCI ಅಂತ ಟೈಪ್ ಮಾಡಿ ಸರ್ಚ್ ಮಾಡಬೇಕು. ಇಲ್ಲಿ ಮೊದಲನೇ ಲಿಂಕ್ ಬಂದಿದೆ ನೋಡಿ, NPCI.org.in, ಈ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಈ ಲಿಂಕ್ ಮೇಲೆ ನಾವು ಕ್ಲಿಕ್ ಮಾಡಬೇಕು. ನೋಡಿ, ಇದು ಅಫಿಷಿಯಲ್ ವೆಬ್ಸೈಟ್, ಇದು ಓಪನ್ ಆಗಿದೆ, NPCI.org.in. ಇಲ್ಲಿ ಕನ್ಸ್ಯೂಮರ್ ಅಂತ ಒಂದು ಆಪ್ಷನ್ ಕಾಣಿಸುತ್ತೆ ನೋಡಿ, ಇಲ್ಲಿ ಪ್ರಾಡಕ್ಟ್ ಪಕ್ಕ ಕನ್ಸ್ಯೂಮರ್ ಅಂತ ಇದೆ, ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಇಲ್ಲಿ ಸ್ಟೇಟಸ್ ಕೂಡ ನಾವು ಚೆಕ್ ಮಾಡಿ ನೋಡ್ಬೋದು. ನೋಡಿ, ಇಲ್ಲಿ ಗೆಟ್ ಆಧಾರ್ ಮ್ಯಾಪ್ಡ್ ಸ್ಟೇಟಸ್, ಇಲ್ಲಿ ನಿಮ್ಮ ಆಧಾರ್ ಬ್ಯಾಂಕಿಗೆ ಲಿಂಕ್ ಆಗಿದ್ದರೆ, ಸೀಡ್ ಆಗಿದ್ದರೆ ಇಲ್ಲಿ ಸ್ಟೇಟಸ್ ನೀವು ನೋಡ್ಬೋದು. ಮ್ಯಾಪಿಂಗ್ ಸ್ಟೇಟಸ್ ನೋಡಿ, ಎನೇಬಲ್ಡ್ ಫಾರ್ DBT ಅಂದರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರಿಗೆ ಇದು ಎನೇಬಲ್ಡ್ ಆಗಿದೆ, ಅಂದರೆ ಆಧಾರ್ ಸೀಡ್ ಆಗಿದೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕಿಗೆ ಆಧಾರ್ ಸೀಡ್ ಆಗಿದೆ. ಒಂದು ಪಕ್ಷ ಇದು ಸೀಡ್ ಆಗಲಿಲ್ಲ ಅಂದರೆ ಇಲ್ಲಿ ನಾವು ಸೀಡ್ ಮಾಡಬೇಕಾಗುತ್ತೆ. ನೋಡಿ, ಇಲ್ಲಿ ರಿಕ್ವೆಸ್ಟ್ ಫಾರ್ ಆಧಾರ್ ಸೀಡಿಂಗ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಆಧಾರ್ ನಂಬರ್ ಹಾಕಬೇಕು. ಯಾವ ಬ್ಯಾಂಕ್ ಕೆಳಗಡೆ ಆಪ್ಷನ್ ಇದೆ ಆ ಬ್ಯಾಂಕನ್ನು ಸೆಲೆಕ್ಟ್ ಮಾಡಬೇಕು. ಇಲ್ಲಿ ರಿಕ್ವೆಸ್ಟ್ ಫಾರ್ ಆಧಾರ್ ಇದೆ ನೋಡಿ, ಸೀಡಿಂಗ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಫ್ರೆಶ್ ಸೀಡಿಂಗ್ ಇದ್ದರೆ, ಒಂದು ಪಕ್ಷ ಸೀಡ್ ಆಗಿಲ್ಲ ಅಂದರೆ, ಫಸ್ಟ್ ಟೈಮ್ ಸೀಡ್ ಮಾಡ್ತಾಯಿದ್ರೆ, ಲಿಂಕ್ ಮಾಡ್ತಾಯಿದ್ರೆ ಫ್ರೆಶ್ ಸೀಡಿಂಗ್ ಅಂತ ಸೆಲೆಕ್ಟ್ ಮಾಡಿ. ಯಾವ ಬ್ಯಾಂಕಿಗೆ ಆಧಾರ್ ಲಿಂಕ್ ಮಾಡಬೇಕೋ ಆ ಬ್ಯಾಂಕನ್ನು ಇಲ್ಲಿ ನಾವು ಸೆಲೆಕ್ಟ್ ಮಾಡಬೇಕು. ಅಕೌಂಟ್ ನಂಬರ್ ಹಾಕಿ ಕನ್ಫರ್ಮ್ ಅಕೌಂಟ್ ನಂಬರ್ ಹಾಕಬೇಕು. ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿಕೊಂಡು ಕೆಳಗಡೆ ನೀವು ಸ್ಕ್ರೋಲ್ ಮಾಡಿ ಇಲ್ಲಿ ಕ್ಯಾಪ್ಚಾ ಹಾಕಿ ಪ್ರೊಸೀಡ್ ಮೇಲೆ ನಾವು ಕ್ಲಿಕ್ ಮಾಡಬೇಕು. ನೋಡಿ, ಕ್ಯಾಪ್ಚಾ ಹಾಕಿದ ನಂತರ ಪ್ರೊಸೀಡ್ ಅಂತ ಆಪ್ಷನ್ ಇದೆ, ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಂತ ಬರುತ್ತೆ, ಇಲ್ಲಿ ಸ್ಕ್ರೋಲ್ ಮಾಡಿ ಕೆಳಗಡೆ ಬಂದು ಇಲ್ಲಿ ಅಗ್ರಿ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಈ ಥರ ಏನಾರ ಮೆಸೇಜ್ ಬಂದರೆ ಓಕೆ ಮೇಲೆ ಕ್ಲಿಕ್ ಮಾಡಿ. ಯು ಹ್ಯಾವ್ ಆಲ್ರೆಡಿ ಸೀಡೆಡ್ ವಿತ್ ಬ್ಯಾಂಕ್ ಆಫ್ ಬರೋಡಾ. ನೋಡಿ, ಆಲ್ರೆಡಿ ಇದು ಸೀಡ್ ಆಗಿದೆ. ಸೀಡ್ ಆಗಿದರೆ ಮತ್ತೆ ಪುನಃ ಸೀಡ್ ಮಾಡೋ ಅವಶ್ಯಕತೆ ಇಲ್ಲ. ಒಂದು ಪಕ್ಷ ಬೇರೆ ಬ್ಯಾಂಕಿಗೆ ಏನಾರ ಸೀಡ್ ಮಾಡಬೇಕಿದ್ರೆ ಡಿಸೀಡಿಂಗ್ ಮೇಲೆ ಕ್ಲಿಕ್ ಮಾಡಿ ಅದನ್ನು ಡಿಸೀಡ್ ಮಾಡಿ ಮತ್ತೆ ಬೇರೆ ಬ್ಯಾಂಕಿಗೆ ನಾವು ಸೀಡ್ ಮಾಡ್ಬೋದು. ಒಂದು ಪಕ್ಷ ನಿಮ್ಮ ಬಳಿ 2-3 ಬ್ಯಾಂಕ್ ಅಕೌಂಟ್ ಇದ್ದರೆ ಬೇರೆ ಬ್ಯಾಂಕಿಗೆ ಕೂಡ ನಾವು ಸೀಡ್ ಮಾಡ್ಬೋದು. ನೋಡಿ, ಈ ರೀತಿಯಾಗಿ ನಾವು ಆನ್ಲೈನ್ ಮೂಲಕ ಬ್ಯಾಂಕಿಗೆ ಹೋಗದೆ ಬ್ಯಾಂಕ್ ಅಕೌಂಟನ್ನು ಆಧಾರಿಗೆ ಲಿಂಕ್ ಮಾಡ್ಬೋದು, ಸೀಡ್ ಮಾಡ್ಬೋದು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.